ಇನ್ನು ತುಮಕೂರಿನ ಸಂಗತಿ ಹೇಳಲೇಬೇಕು. ರಿಟೈರ್ಮೆಂಟ್ ಹತ್ತಿರ ಬಂದಿದ್ದಾರೆ ಪಾಪ ಅವರು. ಆದರೆ ಅವರಿಗೆ ಜಾತಿ ಗಣತಿಗೆ ಹಾಕಿದ್ದಾರೆ. ಇನ್ನೊಂದು ತಿಂಗಳಿನ ನಿವೃತ್ತಿ. ನಾನು ಅದನ್ನೇ ಕೇಳ್ತಾ ಇದ್ದೆ, ನಿಮ್ಮ ತಾಯಿನೋ ನಿಮ್ಮ ಅಕ್ಕ ತಂಗಿಯಂದ್ರುಗಳು ಯಾರಾದರೂ ಇದೇ ರೀತಿಯ ಸ್ಥಿತಿಯಲ್ಲಿ ಇದ್ದಿದ್ದರೆ ನೀವು ಇದನ್ನೇ ಮಾಡ್ತಿದ್ರಾ? ಕೊಟ್ಟ ಕೆಲಸ ಸರಿ ಆಗ್ತಿಲ್ಲ, ನಿದ್ರೆ ಬರ್ತಿಲ್ಲ ಅಂತಾರೆ ಇವರು. ನೋಡಿ ಯಜಮಾನರು, ತಲೆ ತುಂಬ ಬಿಳಿ ಕೂದಲು. ಈ ಬಹುಶಃ ಇವರು ಜೀವನದಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ವೇನೋ, ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ಇವಾಗ. ಯಾರಿಗೆ ಹೇಳಬೇಕು? ಇನ್ನೊಂದು ತಿಂಗಳಿನ ನಿವೃತ್ತಿ. ಎಂಥ ಕೆಲಸ ಇವರು ಈ ಗಣತಿ ಮಾಡಿ ನಿವೃತ್ತಿ ತಗೋಬೇಕು. ಇದಪ್ಪ ಸಂಗತಿ. ಅರ್ಥ ಮಾಡ್ಕೊಳ್ಳಿ. TV9 ನಿಮ್ಮ ಮುಖಕ್ಕೆ ರಾಚ ರೀತಿಯಲ್ಲಿ ಹಿಡಿತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಟೆಕ್ನಿಕಲ್ ಎರರ್ನೇ ಸರಿ ಮಾಡೋಕ್ಕಾಗಲ್ಲ ನಿಮಗೆ. ಅಲ್ಲೆಲ್ಲ ತಗೊಂಡೋಗಿ ಅವರು ಈ ಹೈ ಟೆನ್ಷನ್ ವೈರ್ ಹತ್ರ ತಗೊಂಡೋಗಿ ನಿಲ್ಲಿಸಿದೆ ಅಂತೆ. ಇಲ್ಲಿ ಬರುತ್ತೆ ನೋಡಿ ಮನೆ ಅಂತ. ಮುಂದೆಲ್ಲೋಗ್ಬೇಕು ಅಂತ ಗೊತ್ತಿಲ್ಲ. ಎಂಥ ಸ್ಥಿತಿ ರೀ ಇದು. ಕರ್ಮ. 3 ದಿನದಲ್ಲಿ ಬಂದು ಹೋಗ್ತಾ ಇದ್ದೀವಿ. ನೆನ್ನೆ ನನಗೆ 268 ಮನೆ ಅಲಾಟ್ ಆಗಿತ್ತು. ಅದನ್ನ ಬಂದು ಕೇಳಿದ್ರೆ 250 ಮನೆ ಇರೋದೊಬ್ಬರಿಗೆ 268 ನಾವು ಹೆಂಗೆ ಮಾಡೋಣ? ಅಲ್ಲಿ ಒಳಗೆ ಹೋಗಿ ಕೇಳಿರೋ ಅವ್ರ ಮೇಲೆ ಅವ್ರ ಮೇಲೆ ಹೇಳಿರು. ತಿರ್ಗದೇನೋ ಈಗ ಚೇಂಜ್ ಮಾಡಿ 121 ಕುಂಡಿಸಿರಂಗೆ ಅವ್ರೆ. ಅದು ಇನ್ನೂ ಮಾಮೂಲಿ 268 ತೋರಿಸ್ತಾಯ್ತು. ಅಂದ್ರಾಗ ಮಾತ್ರ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಇಲ್ಲ ಇದು ಪ್ರಿಪೇರ್ ಇಲ್ಲ. ಮುಂಚಿತವಾಗೇನ ಇದ್ರ ಬಗ್ಗೆ ಸಾಕಷ್ಟು ವಿವರಣೆ ಬೇಕು. ಆಮೇಲೆ ಏನು ಒಂದೂ ಯಾರಿಗೂ ಅಲಾಟೆಡ್ ಮಾಡೋದು ಗೊತ್ತಿಲ್ಲ ಇವ್ರಿಗೆ. ಆಮೇಲೆ ಇಲ್ಲೇರ್ನ ತಗೊಂಡೋಗಿ ಎಲ್ಲಿಗೋ ಅಲಾಟ್ ಮಾಡ್ತಾರೆ, ಅಲ್ಲೇರ್ನ ತಗೊಂಬಂದು ಇಲ್ಲಿಗೆ ಅಲಾಟ್ ಮಾಡ್ತಾರೆ. ಅವ್ರು ಕೊಟ್ಟಿರೋ ಟ್ರೈನಿಂಗ್ ಪ್ರಕಾರವಾಗಿ ಅರ್ಧ ದಿನಕ್ಕೆ ಒಂದು ಟ್ರೈನಿಂಗ್ ಕೊಟ್ಟವ್ರು. ಒಂದು ಮನೆಯ ಟ್ರೈನಿಂಗ್ ಅರ್ಧ ದಿನ ಅವ್ರು ತಾಂಬ್ತಾರೆ ಟ್ರೈನಿಂಗ್ ಕೊಡೋಕ್ಕೆ. ನಾವು ಮಾಡಬೇಕು ಅಂತ ಹೋದಾಗ 5 ಮನೆಯೂ ಆಗಲ್ಲ ಒಂದು ದಿನಕ್ಕೆ. ಅರ್ಧ ದಿನಕ್ಕೆ ಒಂದು ಕೊಟ್ಟರೆ ಅರ್ಧ ದಿನಕ್ಕೆ ನಾವು 2 ಮಾಡ್ಬೋದು ಅಕಸ್ಮಾತು. ಬೆಳಗ್ಗೆ ನಾನು ಮಧು ಬಂಗಾರಪ್ಪನವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಾಮಿ ಏನು ಮಾಡ್ತಾಯಿದ್ದೀರಿ ನೀವು? ನಿಮ್ಮ ಶಿಕ್ಷಕರನ್ನ ಯಾವ ರೀತಿ ಬೇಕಾದರೂ ಬಳಸ್ಕೋಬೋದಾ? ಶಿಕ್ಷಕಿಯರಿಗೆ ಯಾವ ರೀತಿ ಬೇಕಾದರೂ ಶಿಕ್ಷೆ ಕೊಡ್ಬೋದಾ? ನೀವೊಬ್ಬ ಮಂತ್ರಿಯಾಗಿ ಸುಮ್ಮನಿದ್ದೀರಾ? ನೀವೇ ಚಾಲನೆ ಕೊಟ್ಟರಪ್ಪ, ಮಧ್ಯಾಹ್ನ ತನಕ ಶುರುವಾಗಿರಲಿಲ್ಲ. ಇಂಥ ಸ್ಥಿತಿ. ಏನಿದು ಕತೆ ಇದು? ಗಂಡ ಮಗುನ ಎತ್ಕೊಂಬರ್ಬೇಕು, ಹೆಂಡತಿ ಕುಂಡ್ಕತ್ತ ಬರಬೇಕು, ಗರ್ಭಿಣಿಯರು ಬರಬೇಕು, ತಿಂಗಳಾದರೆ ಪಾಪ ಅವರು ರಿಟೈರ್ಮೆಂಟು ಅಂಥವ್ರು ಬರಬೇಕು, ಗಂಡಂಗೆ ಪ್ಯಾರಲೈಸ್ ಆಗುತ್ತೆ, ಹೆಂಡತಿ ಕೆಲಸಕ್ಕೆ ಬರಬೇಕು. ಏನಿದು ಅರ್ಥ? ಭಾಳ ಬೇಜಾರಾಗುತ್ತೆ ಇದು. ಇದಕ್ಕೆ